ಪತ್ರಿಕಾಗೋಷ್ಠಿ ಸಭೆಗೆ ಆಗಮಿಸಿದ 6 ಮಸೀದಿ ಚೇರ್ಮನ್ರಿಗೆ ಸ್ವಾಗತವನ್ನು ಕೋರುತ್ತೇವೆ. ಹಾಗೂ ಅದೇ ರೀತಿಯಾಗಿ ಅಂಜುಮನೆ ಇಸ್ಲಾಂ ಕಮಿಟಿ ಗುಳಗುಡ್ಡದ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಮಾಜಿ ಅಧ್ಯಕ್ಷರಾದ ಹಾಗೂ ಎಲ್ಲ ಸರ್ವ ಸದಸ್ಯರಿಗೆ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತೇವೆ. ಬಾದಾಮಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಭೀಮಸೇನ್ ಬಿ ಚಿಮನಕಟ್ಟಿ ಸಾಹೇಬರಿಗೆ, ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ವಸತಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಬಿ ಜಟ್ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ, ಗುಳೇದಗುಡ್ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದ ಅಬ್ದುಲ್ ರಜಾಕ್ ಆರ್ ಕುದ್ರಿ, ಸಂಸ್ಥೆಯ ಉಪಾಧ್ಯಕ್ಷರಾದ ಸಲೀಂ ಇಲ್ಕಲ್ ಹಾಗೂ ಕಾರ್ಯದರ್ಶಿಗಳಾದ ಮೆಹಬೂಬ್ ಮುದ್ದೇಬ್ಯಾಳ್ ಹಾಗೂ ಖಜಾಂಚಿಯಾದ ಮೆಹಬೂಬ್ ಸೌರಾಜ್, ಸದಸ್ಯರುಗಳಾದ ಕಲಬುರ್ಗಿ ರಫೀಕ್, ರಂಜಾನ್ ಶಹಜ್ ಮಕಾಂದಾರ್, ಅದೇ ರೀತಿಯಾಗಿ KR ರಾಯಚೂರ್, ಶ್ರೀ ಗೌಸ್ ಮೊಹಿದ್ದೀನ್ ಬಾಗವಾನ್, ಅನ್ವರ್ ಮುದಗಲ್, ದಾವುಲ್ ಸಾಬ್ ಬಾಗವಾನ್, ಖಲೀಲ್ ಕೊತ್ತಲ್, ಉಮರ್ ಸಾಬ್ ಢಾಲಾಯರ್, ಶ್ರೀ ಮಹಬೂಬ್ ಹನ್ಗಿ, ಅಹಮದ್ ಅನ್ಗಿ, ದಾದಾಪೀರ್ ಕಲಾದ್ಗಿ, ಅಬ್ದುಲ್ ಗಫಾರ್ ಯಾಳ್ಗಿ, ಶ್ರೀ ಅಬ್ದುಲ್ ಬಾಗವಾನ್ ಎಲ್ಲರ ಪರವಾಗಿ, ಗುಳೇದಗುಡ್ ಎಲ್ಲ ಮಸ್ಜಿದ್ ಚೇರ್ಮನ್ರ ಪರವಾಗಿ, ಸಮಸ್ತರ ಮುಸ್ಲಿಂ ಬಾಂಧವರ ಪರವಾಗಿ ಸನ್ಮಾನ್ಯ ಭೀಮಸೇನ್ ಬಿ ಚಿಮನಕಟ್ಟಿ ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಒಗ್ಗೂಡಿಸ್ಕೊಂಡು ಹೋಗಿ ಎಲ್ಲ ಸಮಾಜದವರಿಗೂ ಕನಿಷ್ಠ ಅವರವರ ಅನುದಾನಗಳನ್ನು ಏನೇನು ಶಾಸಕರಾದ ಮೇಲೆ ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅನುದಾನವನ್ನು ಕೊಡಲಿಕ್ಕೆ ಬಹಳಷ್ಟು ಶ್ರಮವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಮ್ಮಿನೇ. ಮೊನ್ನೆ ಶಿವಾನಂದ್ ಪಟ್ಟಣ್ ಶೆಟ್ಟಿ ಸಾಹೇಬರು, ಅಲ್ಪಸಂಖ್ಯಾತರ ಅಧಿಕಾರಿಗಳಂತ ಸನ್ಮಾನ್ಯ ಶಿವಾನಂದ್ ಪಟ್ಟಣ್ ಶೆಟ್ಟಿ ಸಾಹೇಬರು ನಮ್ಮ ಆಫೀಸಿಗೆ ಬಂದು ಅದು ನಿಮ್ದು ಏನೇನೈತಿ ಡಾಕ್ಯುಮೆಂಟ್ ಎಲ್ಲ ಇದನ್ನ ಮಾಡ್ರಿ, ಕಲೆಕ್ಟ್ ಮಾಡ್ಕೊಂಬಂತ ಕೊಡ್ರಿ, ಮುಂದಿನ ಪ್ರೊಸೀಜರ್ನ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಮುಂದೆ ಇನ್ನೂ ಈ 1 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ಹಿಂದಿನ ಕಮಿಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಅವರು ಸಹ ಇದಕ್ಕೆ ಪ್ರಯತ್ನವನ್ನು ಮಾಡಿ ಅವ್ರಿಗೂ ಸಹಕಾರ ಇದೆ. ಅದೇ ರೀತಿಯಾಗಿ ಇನ್ನು ಉಳಿದ ವಿಷಯಗಳನ್ನು ನಮ್ಮ ಅಂಜುಮನ್ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದಂಥ KR ರಾಯಚೂರ್ ಅವರು ಇನ್ನಷ್ಟು ಮಾಹಿತಿಗಳನ್ನು ವಿವರವಾಗಿ ತಮ್ಮ ಮುಂದೆ ಹೇಳ್ತಾರೆ. ಕಟ್ಟಿಯವರಿಗೆ ನಾವು ಸಂಸ್ಥೆ ಪರವಾಗಿ ಹಾಗೂ ನಮ್ಮ ಊರಿನ ಎಲ್ಲ ಗುರು ಹಿರಿಯರ ಪರವಾಗಿ, ಪ್ರಜೆಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿಯಾಗಿ ಈ ಪ್ರಸ್ತಾವನೆ ಸಲ್ಲಿಸಲು, ಈ ಒಂದು ಕಾರ್ಯರೂಪಕ್ಕೆ ಬರಲು ಹಿಂದಿನ ಕಮಿಟಿ ಆಗಿರ್ತಕ್ಕಂಥ ನನ್ನ ಜವಾಬ್ದಾರಿ. ಬಹುಶಃ ನಾವು ಮಾಡಿರ್ತಕ್ಕಂಥ ಕಾರ್ಯರೂಪ ಮುಂದೆ ಯಾರಿಗಾದರೂ ಫಲ ಬರ್ತಕ್ಕಂಥ ಭಾವನೆಯಿಂದ ಮಾಡಿರ್ತಕ್ಕಂಥವು. ಆ ನಿಟ್ಟಿನೊಳಗಾಗಿ ನಾನು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿರಬಹುದು, ಉಪಾಧ್ಯಕ್ಷರಾಗಿ ಜಮೀರ್ ಮೌಲ್ಯವರು ಕಾರ್ಯನಿರ್ವಹಿಸಬಹುದು, ಕಾರ್ಯದರ್ಶಿಯಾಗಿ ಸಾಧನೆಯವರಾಗಿರಬಹುದು, ಇನ್ನಿತರ ನನ್ನ ಎಲ್ಲ ಸಕ್ರಿಯ ನಿರ್ದೇಶಕ ಮಂಡಳಿಯ ಒಂದು ಪ್ರಯತ್ನ ಪರವಾಗಿ ಇದು ಯಾವುದೇ ಪಕ್ಷ ಪಂಗಡ ಇಲ್ಲದೆ, ಭೇದ ಭಾವವಿಲ್ಲದೆ, ಒಕ್ಕೊರಲಿನಿಂದ ಏನು ಒಗ್ಗಟ್ಟಿನಿಂದ ಮಾನ್ಯ ಶಾಸಕರಿಗೆ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಅದನ್ನ ನಮ್ಮ ಸಮಾಜಕ್ಕಾಗಿ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೆ. ಯಾಕಂದ್ರೆ ಐತಿಹಾಸಿಕ ದಾಖಲೆ ರೂಪದಲ್ಲಿ ಪ್ರಪ್ರಥಮವಾಗಿ ಈ ಸಂಸ್ಥೆ ನಿರ್ಮಾಣವಾಗಿ 1972ರಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಸಂಸ್ಥೆ. ಈ ಸಂಸ್ಥೆಗೆ ಸರ್ಕಾರದಿಂದ ಇನ್ನೂರಿಗಾದರೂ 1 ಪೈಸದ ಅನುದಾನ ಬಂದಿರಲಿಲ್ಲ. ಅಂತ ಸಂದರ್ಭದಲ್ಲಿ ಹಲವಾರು ನ್ಯೂನತೆಗಳಿದ್ದು ಅದನ್ನು ಹೊರತುಪಡಿಸಿ ಇವತ್ತಿನ ಮಟ್ಟಿಗೆ ಮೊದಲನೇದಾಗಿ ಸಿಕ್ಸರ್ ಬಾರಿಸಿದ್ದೇವೆ ಅಂತಕ್ಕಂಥ ಮಾತನ್ನು ನಾನು ನಮ್ಮ ಸಂಸ್ಥೆ ಪರವಾಗಿ ತಮ್ಮೆಲ್ಲರ ಮುಂದಕ್ಕೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೆ. 1 ಕೋಟಿ ರೂಪಾಯಿ ಅನುದಾನವನ್ನು ಸರ್ಕಾರ ಯಾವ ರೀತಿ ಮಂಜೂರು ಮಾಡಿದೆ, ಆ ಒಂದು ಸದ್ಬಳಕೆಯನ್ನು ಈಗಿದ್ದಿರತಕ್ಕಂಥ ಎಲ್ಲ ನಿರ್ದೇಶಕ ಮಂಡಳಿಯವರು, ನಾವು ಎಲ್ಲ ಗುರು ಹಿರಿಯರು ಕೂಡಿಕೊಂಡು ಒಂದು ಭವ್ಯ ನಿರ್ಮಾಣ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ನಾವು ಅಭಿನಂದನೆ ಸಲ್ಲಿಸತಕ್ಕಂಥದ್ದು ನಮ್ಮ ಕರ್ತವ್ಯ. ಆ ಒಂದು ನಿಟ್ಟಿನೊಳಗಾಗಿ ಆ ಸಮುದಾಯ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಇನ್ನುಳಿದ ಎಲ್ಲ ಗುರು ಹಿರಿಯರ ವಿಶ್ವಾಸವನ್ನು ಪಡೆದುಕೊಂಡು, ಹಿರಿಯರ ಆಶೀರ್ವಾದದೊಂದಿಗೆ, ತಮ್ಮೆಲ್ಲರ ಸಹಕಾರದೊಂದಿಗೆ ಇನ್ನೂ ಈ ನಮ್ಮ ಸಮಾಜವು ಅಭಿವೃದ್ಧಿ ಪಥದಲ್ಲಿ ಸಾಗಲಿ ಅಂತಕ್ಕಂಥ ಭಾವನೆಯನ್ನು ಹೊಂದಿ
ನನಗೆ ಒಂದೆರಡು ಮಾತು ಮಾತಾಡಲಿಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ಸಂಸ್ಥೆಯ ಅಧ್ಯಕ್ಷರಿಗೆ ಮತ್ತು ಊರಿನ ಎಲ್ಲ ಗುರು ಹಿರಿಯರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಜಾತಿ ಧರ್ಮ ಪಂಥ ಇಲ್ಲ, ಅವ್ರಿಗೇನು ಸಂಘಟನೆ ಹೊಂದಿರಬೇಕು, ಸಂಘವನ್ನು ಬೆಳೆಸಬೇಕು. ಯಾವ ಸಮಾಜಕ್ಕಾದರೂ ಅವ್ರು ಇದುವರೆಗೆ ಬಿಟ್ಟಿಲ್ಲ. ಎಲ್ಲ ಊರಿನಲ್ಲಿದ್ದ ಎಲ್ಲ ಸಮಾಜಕ್ಕೂ ಅವರು ತಮ್ಮ ತಮ್ಮ ಭಾಗವನ್ನು ಅವ್ರು ಕೊಟ್ಟಾರ. ಅದೇ ರೀತಿ ನಮ್ಮ ಒಂದು ಖುಷಿ ಏನಪ್ಪಾ ಅಂದ್ರೆ ಇಷ್ಟು ದಿವಸ ನಾವು ಸಂಭಾಳಿಸಿದೀವಿ. 6 ವರ್ಷ 10 ವರ್ಷ 20 ವರ್ಷ ನೋಡಿದೀವಿ ನಾವು. ನಮ್ಗೆ ಯಾರೂ ಸಂಘಟನೆಗೆ ಇದು ಸ್ಪಂದಿಸಿಲ್ಲ. ಆದ್ರೆ ನಮ್ಮ ಸಹಕಾರರಾದ BB ಚಿಮ್ಮನಕಟ್ಟಿ ಸಾಹೇಬರು ಅಲ್ಪಸಂಖ್ಯಾತರಿಗಾಗಿ 1 ಕೋಟಿ ಹಣವನ್ನು ಸ್ಯಾಂಕ್ಷನ್ ಮಾಡಿದ್ದಂದ್ರೆ ಇದು ನಮಗೆ ಒಂದು ಧೈರ್ಯ ಹಾಗೂ ಸ್ಫೂರ್ತಿ ಹಾಗೂ ನಾವು ಕಷ್ಟಪಟ್ಟ ಎಲ್ಲರಿಗೂ ಇದೊಂದು ಜಯಶಾಲಿ ಅಂತ ನಾವು ತಿಳ್ಕೊಂತೀವಿ. ಅವ್ರು ಕೊಡುವಂತ ಹಣ ನಾವು ಸದುಪಯೋಗ ಪಡಿಸಿಕೊಂಡು ಆ ಸದುಪಯೋಗದ ಪ್ರಯೋಗ ಅದೇನೀಗ ನಾವು ಮುಂದೆ ಮಾಡಬೇಕು ಅನ್ನೋದು ಈಗಿನಿರೋ ಕಮಿಟಿ ತಾವು ತಮ್ಮ ಸ್ವಯಂ ಮನಸ್ಸಿನಿಂದ ಸ್ವ ಇಚ್ಛೆಯಿಂದ ತಮ್ಮ ಪ್ಲಾನಿಂಗ್ ಅಲ್ಲಿ ಏನಿದೆ ಅದೆಲ್ಲ ತಾವು ಮಾಡಿಕೊಂಡು ನಮ್ಮ ಊರಿನ ಹೆಸರು ಅಲ್ಪ ಸಾಹೇಬರು ಕೊಟ್ಟಂತ ದುಡ್ಡು ಹಾಗೂ ನಮಗೆ ಕಾಣುವಂತ ಆ ಜಾಗ ಇದರ ಸಲುವಾಗಿ ನೀವು ಕಷ್ಟಪಟ್ಟು ದುಡಿದ್ರೆ ನಾವು ಮುಂದೆ ಏನಾದ್ರು ಒಂದು ಲಾಭ ಪಡಿಬಹುದು ಅನ್ನೋದು ನನ್ನ ಅನಿಸಿಕೆ. ಆದ್ದರಿಂದ ನಾನು ಈಗಿರುವ ಕಮಿಟಿ ಅವರಿಗೆ, ಚೇರ್ಮನ್ರಿಗೆ ಹಾಗೂ ಸದಸ್ಯರಿಗೆ ಹಾಗೂ ಉಪಾಧ್ಯಕ್ಷರಿಗೆ ಹೇಳೋದೇನಂದ್ರೆ ಇದು ಸರಿಯಾಗಿ ಸದುಪಯೋಗ ನೀವು ಮಾಡಿಕೊಂಡು ಹೋಗಬೇಕಂತ ನನ್ನ ಆಸೆ. ಅಂದ್ರೆ ಇದೇನಾಗತ್ತೆ, ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಕಾಲಕ್ಕೆ ಅದು ಮುಂದುವರಿತೈತೆ. ಅದರಿಂದ ತಾವೆಲ್ಲರೂ ಒಂದೇ ಮನಸ್ಸಿನಿಂದ ನಿಮ್ಗೆ ಇಲ್ಲಪ್ಪ ಅಂದ್ರೆ ನಾವು 5 ಮಸ್ಜಿದ್ 6 ಮಸ್ಜಿದ್ 7 ಮಸ್ಜಿದ್ ಚೇರ್ಮನ್ರು ಇದ್ದೀವಿ, ನಾವು ನಿಮ್ಗೆ ಸಹಕಾರ ಕೊಡ್ತೀವಿ. ಯಾವ ಚೇರ್ಮನ್ರು ಸಹಕಾರ ಕೊಡಂಗಿಲ್ಲ ಅಂತ ಹೇಳಂಗಿಲ್ಲ. ನಿಮ್ಮ ಕಮಿಟಿಗೆ ಹಳೆ ಕಮಿಟಿ ಸಹಕಾರ ಕೊಡ್ತೀವಿ, ಈಗಿದ್ದು ಕಮಿಟಿಗೆ ನಾವು ಸಹಕಾರ ಕೊಡ್ತೀವಿ. ಅಂಥದ್ದೇನಾದ್ರು ನಿಮ್ ಪ್ರಾಬ್ಲಮ್ ಆಗಿತ್ತಪ್ಪ ಅಂದ್ರೆ ನಾವು ಎಲ್ಲ ಅಧ್ಯಕ್ಷರು ಕೂಡಿಕೊಂಡು ನಿಮ್ಮೆಲ್ಲರಿಗೂ ಸಹಾಯವನ್ನು ಮಾಡ್ತೀವಿ. ಹಾಗೂ ಈ ಸಹಾಯದಿಂದ ನೀವು ಈ ಕೆಲಸವನ್ನು ಒಂದು ಭರ್ಜರಿಯಾಗಿ ಮಾಡಿ ತೋರಿಸಿ ನಮ್ಮ ಗುಳೇದಗುಡ್ ಮತಕ್ಷೇತ್ರಕ್ಕೆ, ಬದಾಮಿ ಮತಕ್ಷೇತ್ರದಲ್ಲಿ ಗುಳೇದಗುಡ್ಡವನ್ನು ಒಂದು ಅಲ್ಪಸಂಖ್ಯಾತರ ಒಂದು ಕಟ್ಟಡವನ್ನು ಕಟ್ಟಿ ಅದ್ರಲ್ಲಿ ಒಂದು ಬೋರ್ಡ್ ಹಾಕಿದೀವಪ್ಪ ಅಂದ್ರೆ ನಮಗೊಂದು ಸಂತೋಷ ಆಗತ್ತೆ. ಆ ಸಂತೋಷ ನಿಮ್ಮೆಲ್ಲರಿಗೂ ಇರಲಿ. ನಮ್ಮ ಎಲ್ಲ ಸಮಾಜದ, ನಮ್ಮ ಮುಸ್ಲಿಂ ಸಮಾಜದ ಎಲ್ಲ ಬಾಂಧವರಿಗೂ ಒಂದು ಖುಷಿ ಇರುತ್ತದೆ. ಈಗಿರೋ ಕಮಿಟಿಗೆ ಹೆಸರು ಬರ್ತದೆ, ಹಿಂದಿನ ಕಮಿಟಿಗೆ ಹೆಸರು ಬರ್ತದೆ. ಹೆಸರು ಬರಲಿ, ನಮ್ಮ ಕರ್ತವ್ಯ ಕಾರ್ಯ ಸರಿಯಾಗಿ ನಿರ್ವಹಿಸಲಿ ಅಂತ ಹೇಳಿ ನಾನು ಮಾತುಗಳನ್ನು ಮುಗಿಸ್ತೇನೆ.